ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅಯೋಧ್ಯೆ ರಾಮ ಮಂದಿರ ಫೋಟೋ ಎಡಿಟಿಂಗ್ ಯಾವ ರೀತಿ ಮಾಡಬೇಕಂತ. ಸದ್ಯಕ್ಕೆ ಈ ಥರ ಫುಲ್ ಯೂಸ್ಫುಲ್ ಆಗಿ ವಾಟ್ಸಪ್ ಸ್ಟೇಟಸ್ನಲ್ಲಿ DP ಆಗಲಿ ಎಲ್ಲರೂ ಯೂಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಆಗಲಿ, ರೀಲ್ಸ್ ಆಗಲಿ, ಸ್ಟೋರಿ ಆಗಲಿ. ಈ ಥರ ನಿಮಗೆ ಯಾವ ರೀತಿ ಮಾಡಬೇಕಂತ ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಟ್ರೆಂಡಿಂಗ್ನಲ್ಲಿದೆ ಇದು. ಈ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೂ ಕಂಟೆಂಟ್ ಅರ್ಥ ಆಗಲ್ಲ. ಫಸ್ಟ್ ನೀವು ಈ ಥರ ಮಾಡಬೇಕಂದ್ರೆ ಏನಿಲ್ಲ, ನೀವು ಫಸ್ಟ್ ನಿಮ್ಮದು ಮೊಬೈಲ್ ಕ್ರೋಮ್ನಲ್ಲಿ ಹೋಗಿ ಏನಂತ ಸರ್ಚ್ ಮಾಡ್ತೀರಂದರೆ ಇಲ್ಲಿ ತೋರಿಸ್ತೀನಿ. ಈ ಥರ ಸರ್ಚ್ ಮಾಡಿ ಇಲ್ಲಿ bing.com ಅಂತ ಇಮೇಜ್ ಕ್ರಿಯೇಟ್ ಮಾಡೋದಂತ ತೋರಿಸುತ್ತೆ. bing.com ಅಂತ ಸರ್ಚ್ ಮಾಡಿದರೆ ಈ ಥರ ಬರುತ್ತೆ ಈ ವೆಬ್ಸೈಟ್ ಮೇಲೆ ಕ್ರಿಯೇಟ್ ಮಾಡಿದರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಲಾಗಿನ್ ಕೇಳುತ್ತೆ, ನಿಮ್ಮ ಜಿಮೇಲ್ ಅಕೌಂಟ್ನಿಂದ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಏನಂತ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ನಾವು ಏನು ಟೈಪ್ ಮಾಡ್ತೀವಿ, AI ಇಂಟೆಲಿಜೆಂಟ್ AI ಅದೇ ನಾವು ಏನು ಸರ್ಚ್ ಟೈಪ್ ಮಾಡ್ತೀವಿ AI ಅದೇ ನಮಗೆ ಫೋಟೋ ಎಡಿಟ್ ಮಾಡಿ ಕಳಿಸುತ್ತೆ. ಇಲ್ಲಿ ತೋರಿಸಿ ನೋಡಿ. ಈ ಥರ ನೀವು ಟೈಪ್ ಮಾಡಿ ಕಳಿಸ್ಬೇಕಾಗುತ್ತೆ. ಇಲ್ಲಿ ನನ್ನ ಹೆಸರು ಹಾಕಿದ್ದೆ, ಇಲ್ಲಿ ನೀವು ನಿಮ್ಮ ಹೆಸರು ಹಾಕ್ಬೋದು. ಇಲ್ಲಿ ನಾನು SK ಅಂತ ಹಾಕಿದ್ನಲ್ಲ, ಅಲ್ಲಿ ನೀವು ನಿಮ್ಮದೇ ಆದ ಹೆಸರು ಎಂಟರ್ ಮಾಡಲಿ. ಉಳ್ಕಿದ್ದೆಲ್ಲ ನೀವು ಏನು ಸರ್ಚ್ ಎಡಿಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲೊಂದೇ SK ಅಂತ ಇದೆಲ್ಲ, ಇಲ್ಲೊಂದೇ ಮಾತ್ರ ನಿಮ್ಮ ಹೆಸರು ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು AI ಇಂಟೆಲಿಜೆಂಟ್ ಅದೆಲ್ಲ ನಾವು ಟೈಪ್ ಮಾಡಿದ್ದೆಲ್ಲ ಎಡಿಟ್ ಮಾಡಿ ನಮ್ಮ ಹೆಸರು ಮುಖಾಂತರ ನಮಗೆ ಕಳಿಸುತ್ತೆ. ಅದು ನೋಡಿ, ಇವಾಗ ಕ್ರಿಯೇಟಿಂಗ್ ಅಂತ ಇದೆಯಲ್ಲ, ಇವಾಗ ಅದು ನಮಗೆ ಕಳಿಸುತ್ತೆ ನೋಡಿ. ಸ್ವಲ್ಪ ಲೋಡ್ ಆಗುತ್ತೆ, ಟೈಮಿಂಗ್ ತೊಗೊಂತದೆ. ಇವಾಗ ನೋಡ್ರಿ, ಇಲ್ಲಿ ಬಂದಿದೆ. ಈ ಥರ ನೋಡಿ, ಇಲ್ಲಿ ನಾನು SK ಅಂತ ಸರ್ಚ್ ಮಾಡಿದ್ದೆ, T-ಶರ್ಟ್ಗೆ SK ಅಂತ ಬಂದಿದೆ. ಮುಂದೆ ರಾಮ ಇದ್ದಾನೆ. ನೆಕ್ಸ್ಟ್ ಈ ಥರ 4-5 ಥರ ಬೇರೆ ಬೇರೆ ರೀತಿ ನಿಮ್ಮ ಹೆಸರು T-ಶರ್ಟ್ ಮೇಲೆ ಮುಂದೆ ರಾಮ ನಿಂತಿದ್ದು ಎಲ್ಲ ಭಾಳ ಯೂಸ್ಫುಲ್ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಆಕ್ಟಿವೇಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ಫೋಟೋ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ನಿ, ಇಲ್ಲಿ ಡೌನ್ಲೋಡ್ ಆಗಿದೆ ನೋಡಿ. ಸೇಮ್ ಎಲ್ಲ ಪ್ರಾಸೆಸರ್, ಸೇಮ್ ಎಲ್ಲ ಫೋಟೋನ ಆ ಥರನೇ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.